ನಿನ್ಗೆ ಅನ್ಲಿಲ್ಲ ಅಂದಿದ್ರೆ ನೀನ್ ಮೇಕಪ್ ಆರ್ಟಿಸ್ಟ್ ನ ಓಡಿಸ್ತಿದ್ಯಾ? ಅದು ನೋಡಿ ಓಡಿಸ ಹಳೆ ಕಾಲದ ಮುದುಕಿ. ಉಪ್ಪಿಟ್ಟ ಕ್ಯಾನ್ಸಲ್ ಆಯ್ತು. ನಮಗೂ ಉಪ್ಪಿಟ್ಟು ಎಲ್ಲ ಚಿಕ್ಕ ಮಕ್ಕಳು ಆಡೋ ತರ ಇದೆ. ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಸೊ ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಈಗ ನಾವು ಬ್ಯಾಂಗ್ಳೂರ್ ಹೋಗ್ತಿದ್ದೀವಿ. ಏನಕ್ಕಂತಂದರೆ ನಮ್ಮ ಮಾಮಂದು ಎಂಗೇಜ್ಮೆಂಟ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಅದಕ್ಕಿಂತ ಮುಂಚೆ ವಂಡರ್ಲಾ ಹೋಗ್ತಾ ಇದ್ದೀವಿ ನಾಳೆ. ಸೊ ಇವತ್ತು ನೈಟ್ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಏನೇನೆಲ್ಲ ಮಾಡ್ತೀನಿ, ಹೀಗೆಲ್ಲ ಇರ್ತೀನಿ, ಎಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನಮ್ಮ ಮಮ್ಮಿ ನೋಡಿ ಈ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡು ಈಗಲೇ ಎಂಗೇಜ್ಮೆಂಟ್ಗೆ ಹೋಗ್ತಿದ್ದಾರೆ ಅನ್ನೋ ಥರ ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಮಾತ್ರ ಈ ಥರ ಯಾವುದೋ ಡ್ರೆಸ್ ಹಾಕ್ಕೊಂಡು ಹೊರಟಿದ್ದೀನಿ. ಜಾನು ಮಗಳೇ, ಓಯ್ ಜಾನಮ್ಮ ತಿರುಗೂ ನೋಡಲ್ಲ ಅವಳು. ಜಾನು ಬಾಯ್ ಬಂಗಾರ. ನೆನಪಿಲ್ಲ ನೋಡಿ ಹೆಂಗೆ ಮಾಡ್ತಿದ್ದೆ. ಬಾಯ್ ಗುಂಡು ಮಗಳೇ, ಬಾಯ್ ಸಿನಮ್ಮ. ನಾವು ಮನೆಯಿಂದ ಹೊರಟಿದ್ದೆ ಲೇಟ್ ಆಯಿತು, 10:30 ಹಂಗೆ. ಸೊ ಹೋಗಿ ನಮಗೆ ಟ್ರೈನ್ಗೆ ಹೋಗ್ಬೇಕಾಗಿದ್ದವರು ಟ್ರೈನ್ ಮಿಸ್ ಆಗಿ ಸ್ಲೀಪರ್ನ ತೊಗೊಂಡ್ವಿ. ಅಲ್ಲಿಂದ ನಾವು ಹೊರಟಿದ್ದು ಮೇ ಬಿ ಅರೌಂಡ್ 12 o'clock ಹಂಗೆ ನಾವು ದಾವಣಗೆರೆನ ಬಿಟ್ಟಿದ್ದು. ಹಾಗೆ ಊಟನೂ ಮಾಡಿರಲಿಲ್ಲ ಅಂತೇಳಿ ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಸೀದಾ ನಾವು ಬಂದು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ಬಿಟ್ವಿ. ಆ್ಯಂಡ್ ನೆಕ್ಸ್ಟು ಎಷ್ಟು ಗಂಟೆಗೆ ಅಂತಂದರೆ ನಮ್ಮಮ್ಮಂಗೆ ಸ್ಲೀಪರಲ್ಲಿ ಬರೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಯಾಕಂತನೂ ನನಗೆ ಗೊತ್ತಿಲ್ಲ. ಬಟ್ ನಾನೇನು ಅನ್ಕೋತೀನಿ ಅಂತಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಂಡರ್ಲಾ ಇರೋದ್ರಿಂದ ಬೆಟರ್ ಅಂತ ಹೇಳಿ. 2 ಜನ ಜೀವನ ಕಟ್ಕೊಳ್ಳೋ ಜಾಗ ಇದಲ್ವಾ. 5:30 ಹಾಗೆ ನಾವು ಮೆಜೆಸ್ಟಿಕ್ಕಿಗೆ ಬಂದಿದ್ದು. ಸೊ ಅಲ್ಲಿಂದ ನಾವು ಹೊರಟಿದ್ದೆ ಬಟ್ಟೆ ಶಾಪಿಂಗಿಗೆ ಅಂತೇಳಿ, ಯಾಕಂದರೆ ಅಂಗಡಿಗೆ ಸ್ವಲ್ಪ ಐಟಮ್ ಪರ್ಚೇಸ್ ಇತ್ತು. ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಹಾಗೆಯೇ ಅದನ್ನು ಟ್ರಾನ್ಸ್ಪೋರ್ಟ್ ಕೂಡ ಮಾಡಿಸಿ ಅಲ್ಲಿಂದ ನಾವು ಹೊರಟಿದ್ದೆ ಸೀದಾ ಮನೆಗೆ. ಆ್ಯಂಡ್ ಹಾಗೆಯೇ ಅಲ್ಲಿನ ಟ್ರಾಫಿಕ್ ಹೆಂಗಿತ್ತು ಅಂತ ಅಂದರೆ ಮಾತ್ರ ಫುಲ್ಲು ಹೆಂಗೆ ಅಂತಂದರೆ ಒಂದು 5 ನಿಮಿಷ ಮೂವ್ ಆದರೆ ಒಂದು 20 ಮಿನಿಟ್ಸ್ ನಿಲ್ಲಬೇಕು ಗಾಡಿ, ಅಷ್ಟು ಟ್ರಾಫಿಕ್ ಇತ್ತು. ನನಗಂತೂ ಇಡೀ ಅರ್ಧ ದಿನ ಪೂರ್ತಿ ಟ್ರಾಫಿಕಲ್ಲೇ ಹೋಗ್ಬಿಡ್ತು. ಸೀದಾ ನಾವು ಹೊರಟಿದ್ದೆ, ಮತ್ತು ಅಲ್ಲಿಂದ ಕ್ಯಾಬ್ ತೊಗೊಂಡು, ಅಲ್ಲಿ ಕ್ಯಾಬ್ ಕೂಡ ಬೇಗ ಆಕ್ಸೆಪ್ಟ್ ಮಾಡಲ್ಲ. ಸೊ ಅಲ್ಲಿ ಬಿಸಿಲು ಅಂತಂದರೆ ಅಷ್ಟಿಷ್ಟಿರಲಿಲ್ಲ. ಸೊ ನಾವು ಹೊರಟಿದ್ದೆ ಬೇಗ ಅನ್ನೋಕ್ಕಿಂತ ಟ್ರಾಫಿಕ್ ಅಂದ್ರೂ ಏನಾಗಲ್ಲ ನೋಡಿ, ಅಷ್ಟು ಟ್ರಾಫಿಕ್ ಇತ್ತು. ಪರವಾಗಿಲ್ಲ, ಬೆಂಗಳೂರಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಸೀದಾ ನಾವು ಹೊರಟಿದ್ದೆ ಇವಾಗ ನಮ್ಮ ಮನೆ ಕಡೆಗೆ. ಬೆಳಗ್ಗೆ ಹೊರಟೋರು, ಇವಾಗ ಬಂದಿದ್ದೀವಿ ಮನೆಗೆ. ಅಪ್ಪ ಏನು ಟ್ರಾಫಿಕ್ ಗುರು ಈ ಬೆಂಗಳೂರು ಮಾತ್ರ. ಗೊತ್ತಿಲ್ಲೇನಾ ಬಂದಿದ್ದೀವಿ. ಶಾಪಿಂಗ್ ನಾನೆಲ್ಲ ಚಿಕ್ಕಿ ಮಮ್ಮಿ ಅಂಗಡಿಗೆ ಮಾಡಿದ್ದು. ನೀನು ವಿಡಿಯೋ ಮಾಡಕ್ಕೆ. ಹಾಯ್ ಗೈಸ್. ನನ್ನ ಮೇಲೆ ಬಂದ್ರೆ ನೀವು ಕೆಳಗೆ ಹೋಗ್ತಿದ್ದೀರಾ? ಕೆಳಗ್ ಬರ್ಬೇಕು ಅನ್ನೋ ಇದಿಲ್ಲ ನಿಮ್ಗೆ? ಆಯ್ತಾ ಇಲ್ಲ ಕೆಳಗಡೆ ಮಗಳು ಬಂದಿದ್ದಾಳೆ, ಬರ್ಬೇಕು, ಮಾತಾಡಿಸ್ಬೇಕು. ಬರೀ ವರ್ಕಾ? ಈ ತರ ವರ್ಕ್ ಮಾಡಿ ಈ ತರ ಮಾಡಿನೇ ವೈಟ್ ಕೂದ್ಲಾ? ಫುಲ್ ಹೈಲೈಟ್ ಚಿಕ್ಕಪ್ಪ ನೀವು ಅಲ್ಲ. ಇಲ್ಲಿ ನೋಡಿ ಗಜಲ್ ನೋಡಿ, ಇನ್ನು ಇಷ್ಟು ವರ್ಷಕ್ಕೇನೆ 30 ವರ್ಷ. ಎಷ್ಟು ವರ್ಷಕ್ಕೆ ಚಿಕ್ಕ ಹುಡುಗ ಅಲ್ಲ, ಅದೇ 30 ವರ್ಷಕ್ಕೇನೆ ಈ ಲೆವೆಲ್ಗೆಲ್ಲ ವೈಟ್ ಹೇರ್ಸು. ಬನ್ನಿ ಕೆಳಗಡೆ. 785 ಕಸ್ಟಮರ್ ಮ್ಯಾಪಿಂಗ್ ಮಾಡ್ಬೇಕು, ಅವ್ರು ಹೊಡೆದಾಕ್ತಾರೆ ನನ್ನ. ಆಮೇಲೆ ಬರ್ತೀರಾ? ಕೆಲಸ ಮುಗಿಯೋರ್ಗು ಇದ್ದೋಳಲ್ಲ, ಮ್ಯಾಚ್ ಬೇರೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅಷ್ಟೇ ಲೀವ್ ಹಾಕೋ ಬಂದಿ. ಹೋಗಿ ಬೈ ನಾನು ಕೆಳಗೆ ಹೋಗ್ತೀನಿ. ನಾವು ದಾವಣಗೆರೆಯಿಂದ ಇವ್ ನೋಡಿ, ನಾವೇನೇನೋ ಪ್ಲಾನ್ ಹಾಕೊಂಡು ಬಂದ್ರೆ ಅದಿನೇನೇನೇನೋ ಆಗ್ಸಿದ್ರೆ ಎಂತ ಮಾಡೋದು ಹೇಳಿ. ಅಲ್ಲಿಂದ ಇಲ್ಲಿಗೆ ಬಂದು ಇವ್ರನ್ನ ಪೇಷಂಟ್ಗಳನ್ನ ನೋಡಕ್ ಬಂದಂಗಿದೆ ನಮ್ಮ ಬಾಳು. ಸೊ ಈಗ ಏನು ಮಾಡಂಗಿಲ್ಲ.
ಏನು ಮಾಡಂಗಿಲ್ಲ ಗೈಸ್, ಹೋಗ್ಬೇಕು ಇವಾಗ ಹಾಸ್ಪಿಟಲ್ಗೆ ಅಂತೇಳಿ ಹೊರಡ್ತಿದ್ದೀವಿ. ಹಾಸ್ಪಿಟಲ್ಗೆ ಹೋಗಿ ಸೊ ನಮಗೋಸ್ಕರ ನಮ್ಮ ಚಿಕ್ಕಿ ಏನು ಮಾಡ್ತಿದ್ದೀರಾ? ಮುದ್ದೆ ಮಾಡ್ತಿದ್ದೀನಿ ರೇಣು. ಮುದ್ದೆ ಸಾಂಬಾರ್. ಅವ್ರಿಗೆ ಹುಷಾರಿಲ್ಲ, ಇವರಿಲ್ಲಿ ಮುದ್ದೆ ಮಾಡ್ತಿದ್ದಾರೆ. ಬಂದಾಗ ಸ್ಪೆಷಲ್ ಮಾಡೋದು ಬಿಟ್ಟು ಬೇಳೆ ಸಾಂಬಾರು ಇಡ್ತಾ ಇದ್ದಾರೆ ಮ್ಯಾಮ್. ತರಿಸ್ತಾ ಇದೀನಿ ಕಬಾಬು. ಬರಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ಚಿಕ್ಕಿ ಎಂಥ ಒಳ್ಳೆ ಪ್ಲ್ಯಾನ್ ಮಾಡ. ಟೈಮ್ ಬಂದು 9:30 ಆಗಿದ್ದು, ಮೇಲ್ಗಡೆ ಮಲ್ಗಕ್ಕಂತ ಬಂದಿದ್ದು. ಹಾಗೆಯೇ ನಮ್ಮ ಅಮ್ಮಮ್ಮಂಗೆ ತುಂಬ ಹುಷಾರಿರಲಿಲ್ಲ, ಅವರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ. ಹಾಗೆ ಇವತ್ತು ನಮ್ಮ ಪ್ಲ್ಯಾನ್ ಏನಪ್ಪ ಇದ್ದಿತ್ತು ಅಂತಂದರೆ, ಇವತ್ತು ವಂಡರ್ಲಾ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಇದ್ದಿದ್ದು. ಸೊ ಮನೆಯಲ್ಲಿ ಎಲ್ರಿಗೂ ಒಂದಿಬ್ಬರಿಗೂ ಹುಷಾರಿರಲಿಲ್ಲ, ನಮ್ಮ ಚಿಕ್ಕಪ್ಪರ ಮಮ್ಮಿಗಂತೂ ಫುಲ್ಲು ಸೀರಿಯಸ್ ಆಗಿತ್ತು. ಹಾಗಾಗಿ ನಾವು ಇವತ್ತೆಲ್ಲೂ ಹೋಗೋಕ್ಕಾಗಿಲ್ಲ. ನೋಡಬೇಕು, ನಾಡಿದ್ದು ಸೋಮವಾರ ಎಂಗೇಜ್ಮೆಂಟ್ ಇದೆ. ಹಾಗೆಯೇ ನಾಳೆ ಏನೇನು ಮಾಡಬೇಕಂತ ನೋಡಬೇಕು, ಏನು ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ಸೊ ನೋಡೋಣ. ನಾನು ಈ ವ್ಲಾಗ್ನ ಮತ್ತೆ ನಾನು ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ಈ ವಿಡಿಯೋಗಳನ್ನ ತುಂಬ ಎಂಜಾಯ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬೆಳಗ್ಗೆ ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಹೇಳ್ದಾಗೆ ಮಾರ್ನಿಂಗಿಂದ ಕಂಟಿನ್ಯೂಷನ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ 9:30ಗೆ ನಾನು ಇದ್ದಿದ್ದು. ಸೊ ಇವಾಗ ಟೈಮ್ ಬಂದು 11 ಗಂಟೆ. ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದ್ದೆ ನಾನು, ಹೋಗೋಣ ಎಲ್ಲಾದರೂ ಆಚೆ ಅಂತೇಳಿ. ಇಲ್ಲಿ ಮಾಡಿರೋ ಪ್ಲ್ಯಾನ್ ಅಂತೂ ಹಾಳಾಗೋಯ್ತು, ವಂಡರ್ಲಾ ಹೋಗೋ ಪ್ಲ್ಯಾನ್ ಅಂತೂ. ಸೊ ಮನೇಲಿದ್ದು ಮತ್ತೆ ಇನ್ನೆಂತ ಮಾಡೋದು, ಅಟ್ಲೀಸ್ಟ್ ಆಚೆನಾದರೂ ಹೋಗೋಣ ಅಂತೇಳಿ ಇವಾಗ ಗರುಡ ಮಾಲ್ ಗೇಮ್ಸ್ ಆಡಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಹೊರಡಬೇಕು. ಸೊ ಮನೇಲಿ ಚಿಕನ್ ಮಾಡ್ತಾಯಿದ್ದಾರೆ. ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತೇಳಿ, ಹೇಗಿರುತ್ತೆ ಗೇಮ್ಸ್ ಎಲ್ಲ ಅಂತೇಳಿ ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಬ್ಯಾಂಗ್ಳೂರಿಗೆ ಬಂದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡ್ಬೇಕು ಹೇಗೆಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ನೋಡೋಣ ಹೇಗಿರುತ್ತೆ ಡೇ ಅಂತೇಳಿ, ಎಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಇವಾಗ ಹೊರಡೋಕ್ಕಿಂತ ಮುಂಚೆ ಮನೇಲಿ ಚಿಕನ್ ಮಾಡ್ತಿದ್ದಾರೆ, ಅದನ್ನು ತಿನ್ಕೊಂಡು ಹೋಗುವ. ನೋಡಿ ನಮ್ಮ ಮಮ್ಮಿ ತೋರಿಸ್ತೀನಿ. ಪಾಪ ನಮ್ಮ ಮಮ್ಮಿ ನಮ್ಮ ಮನೇಲಿದ್ರು ಕೂಡ ಅಡುಗೆ ಮಾಡ್ತಾರೆ, ಇಲ್ಲಿ ಬಂದು ಕೂಡ ಚಿಕನ್ ಇವರೇ, ಯಾಕಂದರೆ ಇವ್ರು ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಅದಕ್ಕೆ ಅಲ್ವಾ ಮಮ್ಮಿ? ಹ್ಞೂ ಅನ್ನಬೇಕು. ಸೊ ಚಿಕನ್ ಬೇಕಿಟ್ಟಿದ್ದಾರೆ, ಚಿಕನ್ ತಿನ್ಕೊಂಡು ಹೊರಡೋದು. ಇವಾಗ ಇವ್ರದ್ದು ಎಂಗೇಜ್ಮೆಂಟು. ಶಕೇಲಿ ಗೈಸ್, ಇದೆಲ್ಲ ಬೇಕಾ? ಇವರು ಅಮೆಝಾನಾ ಏನೋ ಬೇರೆ ಡೆಲಿವರಿ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ ಹೆಂಗೆ ಇವರು ಪ್ಯಾಕ್ ಆಗಿದ್ದಾರೆ ಅಂದರೆ, ಈ ಲೆವೆಲ್ಗೆ ಪ್ಯಾಕ್, ಅದು ಈ ಸಮ್ಮರಲ್ಲಿ, ಇದು ಈ 40 ಡಿಗ್ರಿ ಸೆಲ್ಸಿಯಸಲ್ಲಿ. ಹೋಗಿ ಫ್ರೆಶಪ್ ಆಗಿ ಹತ್ತನಾಗ ಬರ್ತೀನಿ. ನಾನಂತೂ ಈ ಥರ ರೆಡಿಯಾಗಿ ಈಗ ಸೀದಾ ಗರುಡ ಮಾಲ್ ಹೋಗೋದು. ಅದಕ್ಕಿಂತ ಮುಂಚೆ ಇವಾಗ ಕೆಳಗಡೆ ಚಿಕನ್ ಮಾಡಿದಾರಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡೋದು. ಆ್ಯಂಡ್ ನೋಡಬೇಕು ಅಲ್ಲಿ ಏನೇನಿರುತ್ತೆ. ಬಟ್ ಇಲ್ಲಿಂದ ಟ್ರಾಫಿಕ್ಗೆ ನನಗೆ 23 ಕಿಲೋಮೀಟರ್ ತೋರಿಸ್ತಿದೆ, ಅವರಿಗೆಲ್ಲ ಬರೀ 11 ಕಿಲೋಮೀಟರ್ ಇದೆ. ಸೊ ಅವ್ರು ಬೇಗ ಬಂದುಬಿಡ್ತಾರೆ. ಬೇಗ ಹೋಗಬೇಕಾಗಿರೋದು ನಾನು. ಬೇಗ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೊರಡ್ಬೇಡ. ಕ್ಯಾಬ್ ಬುಕ್ ಮಾಡಿ ಹಾಫ್ ಆನ್ ಅವರ್ ಆಗ್ತಿದೆ, ಒಬ್ಬರಾದರೂ ಅಕ್ಸೆಪ್ಟ್ ಮಾಡ್ತಿಲ್ಲ. ಅಲ್ಲಿ ನೋಡಿದರೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನು ಯಾವಾಗ ಅಂತೇಳಿ. ಸೊ ಇನ್ನು 2 ಮಿನಿಟ್ಸ್ ತೋರಿಸ್ತಾ ಇದೆ ಕ್ಯಾಬ್, ನೋಡ್ಬೇಕು. ಅಂಜಲಿ ಕ್ಯಾಬಿ ನೈಮಾ, ನೀವು ಇವಾಗ ಮುದ್ದೆ ಮಾಡ್ತಿದ್ದೀರಾ? ನನಗೆ ಅನ್ನ ಸಾಂಬಾರು ಕೊಟ್ಟು ಇವ್ರು ಮುದ್ದೆ ಮಾಡ್ತಿದ್ದಾರೆ. ನನ್ನ ಕ್ಯಾಬ್ ಬಂದಿದೆ, ಬೇಗ ಹೋಗಿ ಹತ್ಕೊಂಡು ಸೀದಾ ಹೋಗುವ. ಇದು ಎಸಿ ರೈಡ್, ದಯವಿಟ್ಟು ಎಸಿ ಆನ್ ಮಾಡಿ. ಅಶೋಕ್ ನಗರ್ನ. ಅಯ್ಯೋ ಎಷ್ಟೊತ್ತಾಯ್ತು ಗೊತ್ತಾ ನಾನು ಬರೋದಕ್ಕೆ, ಅಲ್ಲಿಂದ ಸಾಕಾಗೋಯ್ತು ನನಗೆ ಜೀವನ. ಸೊ ಇಲ್ಲಿ ಗೇಮ್ ಆಡೋಕ್ಕಂತ ಬಂದಿದ್ದೀವಿ. ದೊಡ್ಡ ಗೇಮ್ ಇದೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದೆ. ಬಟ್ ಎಲ್ಲ ಚಿಕ್ಕ ಗೇಮ್ಗಳಿದ್ದಾವೆ ನಾರ್ಮಲ್ ಆಗಿ. ಇಲ್ಲಿ ಏನು ಆಟ ಆಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನೋಡ್ಬೇಕಾ, ಗೇಮ್ಸ್ ಆಡೋಣ ಅಂತ ಬಂದರೆ ಇವಾಗ ಮೂವಿ ನೋಡೋ ಥರ ಆಗಿದೆ. ಯಾಕಂದರೆ ಗೇಮ್ಸ್ ಒಂದೂ ಸರಿ ಇದೆ, ಎಲ್ಲ ಚಿಕ್ಕ ಮಕ್ಕಳು ಆಡೋ ಥರ ಇದೆ. ಎಂತ ಮಾಡೋದು, ಮೂವಿ ನೋಡೋಕ್ಕೆ ಹೋಗೋದು. ಹೋಗಿ ಮೂವಿ ನೋಡಿಕೊಂಡು
ಅಯ್ಯೋ ದೇವ್ರೆ, ಎಲ್ಲ ಪ್ಲ್ಯಾನ್ ಬರೀ ಇಡ್ಬೇಕು. ಎಷ್ಟು ಡಿಸಪಾಯಿಂಟ್ ಅಂದರೆ ಈಗ ಬರೀ ಎಲ್ಲೋದ್ರೂ ಬರೀ ಇದೇ ಥರನೇ ಆಗೋದು. ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅದು ಇನ್ನೇನೋ ಆಗುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ಅಷ್ಟು ರೇಟ್ ಹಾಕ್ತಾರೆ. ಪೆಂಗ್ವಿನ್ ಅವಾಗ ದೂರ ಹೊರಟೋಗಿತ್ತಲ್ಲ, ಇವಾಗ ಕರ್ಕೊಂಡು ಹೋಗೋಣ ಮನೆಗೆ. ಇದು ಅದು ಬರೀ ಓ, ನೀನು ತುಂಬ ನೀನು ಎಷ್ಟಿದೆ? ಓ, ನೀನು ಅಷ್ಟೇ. ನೀವಿಬ್ರು ತುಂಬ ನೋಡ್ತೀಯಾ? ತಗೋತೀಯ ಮೊಬೈಲ್? ಇದನ್ನು ತಗೋತೀಯ? ಇದು ಎಷ್ಟು GB ಇದೆ? ಇದು ಕೂಡ ಅದೇ ತಾನೇ? ಇಲ್ಲಪ್ಪ, ಇದು ಬೇರೆ GB. ಇದು ಅದೇ ಕಣೋ ಮೋಡ್. ಇದು 256. ಇದೆಷ್ಟಿದೆ? ವಂಡರ್ಲಾ ಹೋಗೋಣ ಅಂತೇಳಿ ಅನ್ಕೊಂಡಿರೋ ಪ್ಲಾನ್ ಕೂಡ ಹೊಗೆ ಹಾಕಿಸ್ಕೊಂತು. ಅಟ್ಲೀಸ್ಟ್ ಇಲ್ಲಾದ್ರೂ ಕೂಡ ಗೇಮ್ಸ್ ಆಡೋಣ ಅಂತೇಳಿ ಬಂದ್ರೆ ಈ ಮಾಲಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಬಂದಿದ್ದು. ಬಟ್ ಆ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಗೇಮ್ಸ್ನ ಕೊಟ್ಟಿದ್ರು. ಬಟ್ ಅಲ್ಲಿ ಹೋಗಿ ನೋಡಿದಾಗ ಚಿಕ್ಕ ಮಕ್ಳು ಹೇಗಾರ ಆಡ್ತಿದ್ದಾರೆ. ಅಲ್ಲಿ ನಾವ್ ಹೆಂಗ್ ಆಟ ಆಡೋದು ಹೇಳಿ? ಅಲ್ಲಿ ಬೆಂಗಳೂರು ಸುತ್ತಾಡಿಬೇಕು ಒಂದು ಹೋಟೆಲ್ ಹುಡ್ಕಕ್ಕೆ. ಯಾರಾದ್ರೂ ನೋಡಿ ಗರುಡ ಮಾಲಿಂದ ಮೇಘನ ಕುಚ್ಚೆಗೆ ಬಂದಿದ್ದೀವಿ. ಇಲ್ಲಿ ಹೇಳಿ ಎಷ್ಟು ದೂರ ಬಂದಿದ್ದೀವಿ ಅಂದರೆ ಅರೌಂಡ್ ಒಂದು 13 ಕಿಲೋಮೀಟರ್ ಬಂದಿರೋದು ಹೋಟೆಲ್ ನೋಡಿಕೊಂಡು. ಇವಾಗ ಆರ್ಡರ್ ಮಾಡ್ತಿದ್ದಾರೆ, ಊಟ ಮಾಡಿಕೊಂಡು ಮನೆಗೆ ಹೋಗ್ಬಿಡೋದು ಇಷ್ಟೇ. ಏನೇನೋ ಅಂದ್ಕೊಂಡು ಬಂದ್ವಿ, ಅದೇನೇನೋ ಆಗೋಯ್ತು. ಸೊ ನೋಡೋಣ. ಬ್ಯಾಂಗ್ಳೂರಲ್ಲಿ ಫೇಮಸ್ ಅಂತೆ ಮೇಘನಾ ಫುಡ್ ರೆಸ್ಟೋರೆಂಟ್. ಸೊ ಅಲ್ಲಿಗೆ ನಾ ಹೋಗಿದ್ದು. ಇವರು ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಕರ್ಕೊಂಡೋದ್ರು. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿನ ಫೇಮಸ್ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಗಿದೆ ಅಂದರೆ ಬಿರಿಯಾನಿ. ತಿನ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಹತ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋದು. ಸಾಕಾಯಿತು. ಬೆಳಗ್ಗೆಯಿಂದ ಸುತ್ತಾಡ್ತಿದ್ದೀನಿ ಅಂದರೆ ಅಷ್ಟಿಷ್ಟಲ್ಲ. ಎಲ್ಲೆಲ್ಲೋ ಒಂದು ಊಟಕ್ಕೆ 13 ಕಿಲೋಮೀಟರ್ ನಾವು ಬಂದಿರೋದಂದ್ರೆ ಗ್ರೇಟ್. ಸೊ ಇವಾಗೆಲ್ಲ ಆಯಿತು. ನಾನು ಮನೆಗೆ ಬರೋ ಅಷ್ಟರಲ್ಲಿ 9:30 ಹಂಗಾಗಿತ್ತು. ಬಂದು ನೋಡ್ದೆ. ನನಗೆ ಅಷ್ಟೊಂದು ಮೆಹಂದಿ ಬರಲ್ಲ, ಬಟ್ ನಾನು ಆದಷ್ಟು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಹೆಂಗೆ 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 ಅದಕ್ಕೆ ನೀನು ಹಿಂಗ್ ಅನ್ಲಿಲ್ಲ ಅಂದಿದ್ರೆ ನೀನ್ ಮೇಕಪ್ ಆರ್ಟಿಸ್ಟ್ ನ ಓಡಿಸ್ತಿದ್ಯಾ? ಅದು ನೋಡಿ ಓಡಿಸ್ತಿದ್ಯಾ ನೀನು? ಹೇಳು ಇವಾಗ ಅದನ್ನ ಏನಂತದ್ಯಾ? ತಿಪ್ಪಿ ಗೊಬ್ಬರ ಹಂಗೆ. ಮತ್ತೆ ಮೇಕಪ್ ಒಣಗೆಲ್ಲ ತೆಗೆದ್ಮೇಲೆ ಚೆನ್ನಾಗಿ ಕಾಣಿಸೋದು. ಏ ಹಳೆ ಕಾಲದ ಮುರ್ಕಿ ಹೂ ಕಟ್ಟಕ್ಕೆ ಅಂತೇಳಿ ಸ್ಟಾರ್ಟೇ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ನನಗೆ ಹೂ ಕಟ್ಟೋದಕ್ಕೆ ತುಂಬಾ ಇಷ್ಟ, ಆದ್ರೆ ಅದು ಬೇಗ ಆಗ್ಬೇಕು. ಅದು ಒಂಥರ ಚಂದ. ಈ ಹೂವು ಎಷ್ಟೊತ್ತು ಕಟ್ತಾ ಇದ್ರು ಕೂಡ ಬೇಗ ಬೇಗ ಆಗ್ತಾನೆ ಇಲ್ಲ, ಯಾಕಂದ್ರೆ ಚಿಕ್ಕ ಚಿಕ್ಕ ಹೂ ಅಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ತುಂಬಾನೇ ತಗೋತು. ನಮ್ಮಮ್ಮ ಮಾತ್ರ ಎಷ್ಟು ಚೆನ್ನಾಗಿ ಹೂ ಕಟ್ತಾರೆ ಅಂದ್ರೆ ಫುಲ್ ದಪ್ಪ. ನಾವು ಎಷ್ಟೊತ್ತು ಕಟ್ಟಿದ್ರು ಕೂಡ ಹೂ ಸಾಕ್ತಾನೆ ಇರ್ಲಿಲ್ಲ. ನಾನು ನೋಡ್ತಾನೆ ಇದ್ದೀನಿ ಯಾವಾಗ ಖಾಲಿ ಆಗತ್ತೆ ಅಂತೇಳಿ. ಬಟ್ ಕವರ್ನಿಂದ ತೆಗ್ದು ಹಾಕ್ತಾನೆ ಇದ್ದಾರೆ. ನೀವು ಕಟ್ಕೊಳ್ರಿ, ನಮ್ಮ ಕೈಲಿ ಆಗಲ್ಲ ಅಂತೇಳಿ 1 ಗಂಟೆಗೆಲ್ಲ ನಾವು ಹೋಗಿ ಮಲ್ಕೊಂಡ್ಬಿಟ್ವಿ. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹಾಗೆಯೇ ನಿನ್ನೆ ಬಂದು ನಾನು ವಿಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತೋದೆ, ಯಾಕಂದರೆ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಅವರಿಗೆ ಮೆಹಂದಿಗಳು ಹೂವು ಎಲ್ಲ ಕಟ್ತಾಯಿದ್ರು. ಸೊ ಅದನ್ನೆಲ್ಲ ಮಾಡಿಕೊಂಡು ಮಲಗಿದೆ. ನೈಟ್ 12:30 ಹಂಗಾಗೋಯ್ತು. ಹಾಗಾಗಿ ನಾನು ಬಂದಾಗ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವತ್ತು ಎಂಗೇಜ್ಮೆಂಟ್ ಇದೆ. ಇವಾಗ ಜಸ್ಟ್ ಇದ್ದಿದ್ದೀನಿ, 7:30 ಹಂಗಾಗಿದೆ. ಇವಾಗ ಕೆಳಗಡೆ ಹೋಗಿ ಅವ್ರು ಏನೇನು ಮಾಡ್ತಿದ್ದಾರೋ ನೋಡಿ, ಇವಾಗ ಜಸ್ಟ್ ರೆಡಿಯಾಗಿ ಹೋಗಬೇಕು ಹುಡುಗಿ ಮನೆಗೆ ಅಷ್ಟೇ. ಆ್ಯಂಡ್ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ಗೈಸ್ ಅಷ್ಟೇ. ಆ್ಯಂಡ್ ನೋಡೋಣ ಏನೇನಾಗುತ್ತೆ ಅಂತೇಳಿ. ಅಲ್ಲಿ ಎಂಗೇಜ್ಮೆಂಟಿಗೆಲ್ಲ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ, ನನ್ನ ತಮ್ಮ ನಮ್ಮ ಜಾನು ನೋಡ್ಕೊಳ್ಳೋಕ್ಕೆ ಅಂತ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ನಾವು. ನಮ್ಮ ಜಾನುನ ನಮ್ಮ ಲ್ಯಾಬಲ್ಲಿ ಬಿಟ್ಟು ಅವನು ಕೂಡ ಬಂದುಬಿಟ್ಟಿದ್ದಾನೆ. ನಮ್ಮ ಮಾಮ ಒಂದು ಸ್ವಲ್ಪ ಬರಬಲ್ಲ ಹಂಗೆ ಹಿಂಗೆ ಅಂತಿದ್ದಕ್ಕೆ ಅವನನ್ನು ನಿಮಗೆ ತೋರಿಸ್ತೀನಿ. ಸೊ ರೆಡಿಯಾಗಿ ನಾನು ನಿಮಗೆ ಮತ್ತೆ ಸಿಗ್ತೀನಿ.
ಓಯ್ ಓ ಮಲ್ಕೊ ಮಲ್ಕೊ ಮಲ್ಕೊ. ಫುಲ್ ನಿದ್ದೆ, ನೈಟೆಲ್ಲ ಜರ್ನಿ ಮಾಡಿದ್ದಾನಲ್ಲ ಅದಕ್ಕೆ. ನಮ್ಮ ಚಿಕ್ಕಿ ಯಾಕೆ ಬ್ಯೂಟಿಷಿಯನ್ ಆಗಬಾರ್ದು ಅಂತ. ಬ್ಯೂಟಿಷಿಯನ್ ಚಿಕ್ಕಿ ಚಿಕ್ಕಿ ನೀವು ಯಾಕೆ ಬ್ಯೂಟಿಷಿಯನ್ ಆಗಬಾರ್ದು? ಕಲ್ತಾಳೆ. ಅದೇ ಯಾಕೆ ಒಂದು ನೀವೇ ಓಪನ್ ಮಾಡಬಾರ್ದು ಚಿಕ್ಕಿ? ಮನೇಲಿದ್ರೆ ಅದೇನ ತಂದು ಮೇಕಪ್ ಮಾಡ್ತೀನಿ ಅಂದ್ಲು, ಅದು ಮಾಡಲಿಲ್ಲ ನಮಗೆ. ಏನ್ ಮಾಡ್ತಿದ್ದೀರ? ಉಪ್ಪಿಟ್ಟ ಕ್ಯಾನ್ಸಲ್ ಆಯ್ತು. ಅಸಲ್ ತಿಂತಿರ್ಲಿಲ್ಲ. ಮೆಹಂದಿನ ಈ ತರ ಯಾಕೆ ಹಚ್ಕೊಂಡಿದೀನಿ ಅಂತ ನೋಡ್ತಾ ಇದ್ದೀರಾ? ಏನಕ್ಕಂತ ಅಂದ್ರೆ ನಮ್ಮ ಮಮ್ಮಿಗೆ ಹೇರ್ಗೆ ಕಲರ್ ಹಾಕಿದೆ, ಬಟ್ ಅದು ಗ್ಲೌಸ್ ಹಾಕೊಳ್ತೇನೆ ನಾನು ಕಲರ್ ಹಾಕ್ಬಿಟ್ಟೆ, ಹಂಗಾಗಿ ಫುಲ್ ಕೈಯೆಲ್ಲ ಬ್ಲ್ಯಾಕ್ ಆಗೋಯ್ತು. ಏನ್ ಮಾಡೋದು, ಸ್ಯಾರಿ ಹಾಕೋತೀನಿ ಚೆನ್ನಾಗಿ ಕಾಣ್ಬೇಕಲ್ವಾ, ಹಾಗಾಗಿ ಮೆಹಂದಿ ಈ ತರ ಹಚ್ಕೊಂಡು ಫುಲ್ಲು ರೆಡ್ ಮಾಡ್ಕೊಂಬಿಟ್ಟೆ ಬ್ಲ್ಯಾಕ್ ಇರೋದನ್ನ. ಹೋಗಿ ಈ ತರ ಕ್ಯೂಟ್ ಆಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ತಪ್ಪದೆ ಕಮೆಂಟ್ ಮಾಡಿ, ನನ್ನ ಸ್ಯಾರಿ ಹೇಗಿದೆ ಅಂತ ಹೇಳಿ. ಹಾಗೇನೆ ಈ ಸ್ಯಾರಿನ ನಮ್ಮ ಅಂಗಡಿಲೇ ನಾನು ಪರ್ಚೇಸ್ ಮಾಡಿರೋದು. ಎಲ್ಲ ಎಂಗೇಜ್ಮೆಂಟ್ ಮುಗ್ದು 4 ಗಂಟೆ ಆಗಬೇಕು, ಅವಾಗ ಇವ್ರು ರೆಡಿ ಆಗೋದು. ಇನ್ನು ಇಷ್ಟೊತ್ತಾದ್ರೂ ರೆಡಿ ಆಗಿಲ್ಲ. ಇವ್ರು ಆಲ್ರೆಡಿ ರೆಡಿ ಆಗಿದ್ದಾರೆ. ಇವ್ರ ಹುಡುಗಿ ಇನ್ನೂ ತಲೆ ಬಚ್ಕೋಬೇಕಂತ ಓಡಾಡ್ಸೈತಿ. ಈ ಹುಡುಗಿ ಇನ್ನೂ ರೆಡಿ ಆಗ್ತಿದೆ. ಹಾ, ಸೊ ಇವಾಗ ಕೆಳಗೋಗಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ. ಅಮ್ಮ ನಮ್ಮ ಮಮ್ಮಿ ರೆಡಿ ಆಗ್ತಿದ್ದಾರೆ. ಏ ನೀವು ಇಲ್ಲಿ ನೋಡಿ, ರೆಡಿ ಆಗ್ರಿ ಅಂದ್ರೆ ಈ ತರ ಅವತಾರದಲ್ಲಿ ನಿಲ್ಸಿರೋದು. ರೆಡಿ ಆಗ್ರಿ ಅಂದ್ರೆ ಇವಾಗ 1/2 hour ಮುಂಚೆ ಶಾಪಿಂಗ್ ಮಾಡ್ಕೊಂಡ್ ಬರೋದಾ? ಹೌದಾ? ನೆನ್ನೆ ಬರ್ರಿ ಅಂತಂದ್ರೆ ಏನ್ ಅಂದಿದ್ದು ನೀವು? ಕೆಲ್ಸ ಇದೆ ಅಂತೀರಾ? ಇವಾಗೂ ಕೆಲಸ ಐತೆ, ಅದಕ್ಕೆ ಬಂದಿದೆ. ಹೋಗ್ತೀನಿ ಹೌದಂತೆ. ಇವಾಗ ಆಫೀಸಿಗೆ ಹೋಗಿ ಬರ್ತಾರಂತ ಇವ್ರು. ನಾನು ಅದನ್ನ ನಂಬೇಕಂತೆ. ಹೌದಾ? ಸರಿ ನೋಡಿ, ಮದ್ವೆ ಗಂಡು ಬ್ರೇಸ್ಲೆಟ್ ರಿಂಗು ಎಲ್ಲ ಹಾಕೊಂಡು ಬಾ 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 ಮಿಂಚುತ್ತಿದ್ದಾರೆ ಹಂಗೆ. ಆ ಡ್ರೆಸ್ ಹಾಕಿಲ್ಲ ಮತ್ತೆ ನೀವು ಇಲ್ಲೇ ಹಾಕೊಂಡು ಹೋಗೋದಲ್ಲ? ಆ ಡ್ರೆಸ್ ಇಟ್ಟ ಸೇಮ್ ನಿಮ್ಮಂಗೆ ಐತ್ ನೋಡ್ರಿ ಚಿಕ್ಕಪ್ಪ. ಅದು ಸೇಮ್ ಟು ಸೇಮ್. ಬಟ್ಟೆ ಕೊಡ್ಸಿದಕ್ಕೆ ಬರೋದಾ? ತಲೆ ಬಸ್ಕೊಂಡ್ರೆ ಎದ್ದೆ. ತಲೆ ಬಚ್ಕೊಂಡು ಎದ್ದೆ. ಎಲ್ಲಿಗೆ ಎದ್ದೆ? ಹೋಗೋದು. ಇವರಿಗೆ ಹೆಲ್ಪರ್ ಬೇರೆ. ರೆಡಿಯಾಗಿ ಇವಾಗ ಹುಡುಗಿ ಮನೆಗೆ ಹೋಗ್ತಾ ಇದೀವಿ. ಹೋಗೋದೇ ಒಂಥರ ಗಜಿಬಿಜಿ ಗಜಿಬಿಜಿ ಗಜಿಬಿಜಿ. ಎಷ್ಟು ಲೇಟ್ ಮಾಡ್ತಾರೆ ಅಂತಂದ್ರೆ 12 ಗಂಟೆಗೆ ಹೋಗ್ಬೇಕಾಗಿರೋರು 12 ಗಂಟೆಗೆ ಹುಡುಗಿ ಮನೇಲಿ ಇರ್ಬೇಕಂತಂದ್ರೆ 12 ಗಂಟೆಗೆ ಇನ್ನು ಇವಾಗ ಮನೆ ಬಿಡ್ತಿದ್ದೀರಾ. ಅಷ್ಟು ಗೊತ್ತಾಗಲ್ಲ ಪಾಪ. ಹುಡುಗಿ ಎಷ್ಟು ವೇಟ್ ಮಾಡ್ತಿದ್ದಾಳೋ ಏನೋ. ಹುಡುಗನಿಗೋಸ್ಕರ ಹುಡುಗ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಕ್ಯಾಬ್ ಅಲ್ಲೊಂದು ಬಂದಿದೆ, ಸೊ ಇಲ್ಲೊಂದು ರೆಡಿ ಇದೆ. ಏನ್ ಮಾಡ್ತಿದಾರೋ ಎಷ್ಟು. ಸೊ ಬನ್ನಿ 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 ಜನರೇ, ಬನ್ನಿ ಬನ್ನಿ ಜನರೇ. ಮುಂದೆ ಬನ್ನಿ. ಹೋಗೋ ಅಷ್ಟೊತ್ತಿಗೆ ಹುಡುಗಿ ಮನೇಲಿ ಎಂಗೇಜ್ಮೆಂಟ್ ಆಗಿ ಊಟ ಮಾಡಿ ಮಲ್ಕೋತಾರೆ ಅವರು. ಇವಾಗ
ಮತ್ತೆ ಇನ್ನೇನ್ ಮಾಡೋದು, ತೀರಾ 12 ಗಂಟೆಗೆ ಯಾರಾದ್ರೂ ಎಂಗೇಜ್ಮೆಂಟಿಗೆ ಹೊರಡ್ತಾರೆ, ನೀವೇ ಹೇಳಿ. ಅಸಲು ಕರೆಕ್ಟಾಗಿ ಟೈಮಿಂಗ್ಸ್ ಯಾರು ಹೇಳಿದಾರೆ ಹೇಳು? ನೀವೇ ಹೇಳಿ. 10 ಗಂಟೆ ಅಂತ ಒಂದ್ಸತಿ ಹೇಳಿದ್ರು. ಸೊ ಇವಾಗ ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಎಂಗೇಜ್ಮೆಂಟ್ ಎಷ್ಟೊತ್ತಿಗೆ ಇಟ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಇವಾಗ ಟೈಮ್ 12 ಗಂಟೆ. ಸೊ ಹೋಗೋ ಸಲ 1 ಗಂಟೆ ಇಲ್ಲ 2 ಗಂಟೆ ಮೇ ಬಿ, ನೋಡ್ಬೇಕು. ಆಗಬಹುದು, ಆಗದೇನು ಇರಬಹುದು. ಹೋಗುವ ಹೋಗುವ ಹೋಗುವ. ಏನೋ ನಾನು ಓಡಿಸ್ತೀನಲ್ಲ ಕಾರು. ಹಾ, ನೀವ್ ಓಡಿಸ್ತೀರಾ? ಸದ್ಯಕ್ಕೆ ಸುಮ್ಮನೆ ಇರಬೇಡ. ನಿಜವಾಗ್ಲೂ ಯಾಕೋ ನಿಜ ನೀವ್ ಓಡಿಸ್ತೀರಾ? ನಿಜಾನೇ. ಯಾವಾಗ ಕಲ್ತ್ರಿ? ನೆನ್ನೆ ಕಲ್ತ್ರಾ? ನಾನು ಇವಾಗ ಮಂಗಳವಾರ ಹೋದ್ರೆ ಲಾಸ್ಟ್ ಡೇಟ್ ಮುಗೀತು ನಂದು ಟ್ರೈನಿಂಗ್ ಎಲ್ಲ. DL ಗೆ ಅಪ್ಲೈ ಮಾಡೋದಷ್ಟೇ. ಕಾರ್ ಇಲ್ಲ ಮತ್ತೆ ಕಾರ್ ಟ್ರೈನಿಂಗ್ ಅಲ್ಲಿ ಕಲ್ತ್ಕೊಂಡಿದ್ದಾಯ್ತೆ. ಯಾವ ಕಾರು? ಹಾ, ಯಾವ ಕಾರು? ಕಾರ್ ಹೆಸರೆಲ್ಲ ಕೇಳ್ತದೆ. ಯಾವ ಕಾರಲ್ಲಿ ಕಲ್ತಿದ್ದೆ ಚಿಕ್ಕಿ ನೀವು? ಇದು ರೆಡ್ ಕಾಲು. ಶಿಫ್ಟ್ ಅಲ್ಲ, ಶಿಫ್ಟ್ ಏನದು? ಶಿಫ್ಟ್ ಇಲ್ಲ ಚಿಕ್ಕಿ, ಶಿಫ್ಟ್. ಶಿಫ್ಟ್ ಅದೇ ಹೊಸದಾಗಿ ಕಾರ್ ಲಾಂಚ್ ಮಾಡ್ತಿದ್ದಾರೆ ನಮ್ ಚಿಕ್ಕಿ, ಶಿಪ್ ಅಂತ. ಅದೇ ಅದೇನೆ. ಶಿಪ್ ಅಲ್ಲ ಚಿಕ್ಕಿ, ಶಿಫ್ಟ್. ಹೂನೆ ಅದೇ. ಈ ಕಾರ್ ಹೆಸರು ಹೇಳಿ ನೋಡೋಣ. ಕಾರ್ಗಳ ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ಹೋಗ್ಲಿ, ಇದೆಯಾ ಯಾವ ಕಾರ್? ಕಲರ್ ಮಾತ್ರ ವೈಟ್. ಮಾತ್ರ ಅಷ್ಟೇನೆ. ಕಲರ್ ಮಾತ್ರ ವೈಟ್. ಕಾರಿಗೆ ಎಷ್ಟು ಗೇರ್ ಇರುತ್ತೆ? ಹೇಳಿ ಚಿಕ್ಕಿ, ಕಾರಿಗೆ ಎಷ್ಟು ಗೇರ್ ಇರುತ್ತೆ? ಯಾಕೋ ಇಲ್ಲೇ ಇದೆ ನೋಡು. ಅಲ್ಲಿದೆ ನಮಗ್ ಗೊತ್ತು, ನೀವ್ ಹೇಳ್ರಿ. ಕಲ್ತಿದ್ದೀರಾ ತಾನೇ ಕಾರ್ನ? ಏನಂತ? ಎಷ್ಟ್ ಗೇರ್ ಇರ್ತವೆ? ಎಷ್ಟು ಗೇರ್ ಇರುತ್ತೆ? ಇಲ್ಲೇ ಹಾಕೋರಲ್ಲ, ಕಣ್ಬಿಟ್ಕೊಂಡು ನೋಡಿ. ನಿಮ್ ತಲೆ ನೋಡ್ಕೊಂಡು ಹೇಳಿದ್, ನೀವ್ ಕಲ್ತಿದ್ದೀರಾ ತಾನೇ ಕಾರ್ನ? ಮತ್ತೆ ಹೇಳಿ. ಬಂದ್ರಿ, ಎಲ್ರು ಕುತ್ಕೊಂಡಿದ್ದಾರೆ. ನೀವ್ ಹೋಗಿ ರೆಡಿ ಆಗಿ. ಏನು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಇವರೇ ಹುಡುಗಿ. ಬ್ಲಾಗ್ ಹಿಂದೆ ದೀಪ ಇದೆ, ಆ ಕಡೆ ಬನ್ನಿ. ಕಾಲಿಗೆ ಬೀಳಿಸ್ಕೊಂಡೆ. ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ನಾವು ಊಟಕ್ಕೆ ಬಂದಿದ್ದೀವಿ ಗೈಸ್. ಕುತ್ಕೊಳ್ಳಿ. ಇವಾಗ ಊಟ ಮಾಡ್ಕೊಳ್ಬೇಕು. ಊಟ ಅವ್ರು ನೋಡಿ, ಅಲ್ಲಿ ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ವಾಯ್ಸ್ ಕೇಳಲ್ಲ, ಅಷ್ಟು ದೂರದಿಂದ ಮಾತಾಡಿದ್ದಾರೆ. ಹೇಳು. ಬರೋಷ್ಟರಲ್ಲಿ ರಿಸೆಪ್ಷನ್
ಫೋಟೋಶೂಟ್ ಎಲ್ಲ ಮುಗಿಸಿ ಈಗ ಎಲ್ಲರ ಜೊತೆ ಫೋಟೋ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಓವ ಇವಾಗ ಇಷ್ಟು ತಿಲ್ಲದ ನಾಚಿಕೆ ಈಗ 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 ಬೇಕಾ? ಈಗ ಬೇಕಾ ನಾಚಿಕೆ? ತಿನ್ಸಿ ಅವ್ರಿಗೆ, ತಿನ್ಸಿ, ತಿನ್ನಿ. ಸ್ವೀಟ್ ಬೇಡ, ಬೇರೆ ತಿನ್ಸಿ, ಅದನ್ನೇ ತಿನ್ಸಿ. ಅಯ್ಯೋ ಚೆನ್ನಾಗಾಯ್ತು ಬಿಡಿ. ನೀವು ತಿನ್ಸಿ ಈಗ. ಹಾ ಸ್ಟಾರ್ಟ್. ಫೋಟೋ ಅಲ್ಲ, ವಿಡಿಯೋದು. ತಿನ್ಸಿ. ಓಕೆ, ಊಟ ಮಾಡ್ಕೊಂಡು ಬನ್ನಿ, ಎಲ್ಲಿರ್ತೀವಿ. ಮತ್ತೆ ಬಂದ್ರು ನೋಡು. ನಾಚ್ಕೊಳ್ಳಿ, ಅದ್ ಎಷ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದೀವಿ. ಏ ಹರ್ಷ, ಅರಿ ಫುಲ್ ಶಕೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ವೈಫೈ ಕನೆಕ್ಟ್ ಆಗಿಲ್ಲ. ಪಾಸ್ವರ್ಡ್ 40 ಡಿಗ್ರಿ ಸೆಲ್ಸಿಯಸ್ ದಾಟಿಬಿಟ್ಟಿದೇನೋ ಅನ್ನಿಸ್ಬೇಕು, ಅಷ್ಟು ಬಿಸಿಲಿದೆ. ಬೇಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಇವತ್ತು ನೈಟ್ ಮತ್ತೆ ಹೊರಡ್ಬೇಕು ಬೇಗ. ಸೊ ಬೇಗ ಹೋಗೋಣ. ಊರಿಗೆ ಹೋಗ್ಬೇಕು ಚಿಕ್ಕಪ್ಪ. ಎಂತದು ಇಲ್ಲ ಇವತ್ತು. ಆಗಲ್ಲ. ಪಾಪ ನಮ್ ಜಾನು ಒಬ್ಳೆ ಇದ್ದಾಳಲ್ಲಿ ಮನೆಯಲ್ಲಿ. ಯಾರು? ನಮ್ ಜಾನು ನಾಯಿ ಮರಿ, ಬೆಕ್ಕು ಮರಿ. ಸೊ ಬೇಗ ಹೋಗ್ಬೇಕು. ಸಾಂಗ್ ಆಗ್ಬಿಟ್ರ ನಾನು ಇದನ್ನ ಅಪ್ಲೋಡ್ ಮಾಡಕ್ಕಿದ್ದಕ್ಕೇನೆ ಆಗಲ್ಲ ಗೊತ್ತಾ. ಆಮೇಲೆ ಫ್ಲಾಶ್ ಆಫ್ ಮಾಡ. ಫ್ಲಾಶ್ ಆಫ್ ಮಾಡಿದ್ರೆ ಕ್ಲಾರಿಟಿ ಇರಲ್ಲ. ಬೇಡ. ಈಗ ನಾನು ಹೊರಡಬೇಕು, ಬಟ್ ಹೋಗೋದಕ್ಕೆ ಮನ್ಸಿಲ್ಲ. ಯಾಕಂದ್ರೆ ಮನೆ ಫುಲ್ಲು ಜನ ಇದ್ದಾಗ ಹೋಗೋದಕ್ಕೆ ಮನ್ಸಾಗಲ್ಲ. ಮನ್ಸಿಲ್ಲ ಅಂದ್ರೂ ಕೂಡ ಹೋಗ್ಬೇಕು. ಯಾಕಂದ್ರೆ ಮನೆಯಲ್ಲಿ ನನ್ನ ಮಕ್ಕಳು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. 2 ದಿನ ಬಿಟ್ಟು. ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್. ಓ ಸರಿ. ಬಾಯ್ ಬಾಯ್. ಈಗ ನನ್ನ ತಮ್ಮ ನನ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾನೆ. ನಾನು ಅಲ್ಲಿಂದ ಯಶವಂತಪುರ್ಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಟ್ರೈನ್ ತಗೋಬೇಕು. ಬಸ್ಸಲ್ಲೇ ಹೋಗ್ಬೋದಿತ್ತು, ಬಟ್ ಬಸ್ಸೆಲ್ಲ ಇವಾಗ ಹತ್ತಿದ್ರೆ ನಾನು ಮಿಡ್ ನೈಟಲ್ಲಿ ತೊಗೊಂಡು ಹೋಗ್ಬಿಟ್ಬಿಡುತ್ತೆ. ಹಾಗಾಗಿ ಟ್ರೈನ್ ಈಸ್ ದ ಬೆಸ್ಟ್ ಅಂತೇಳಿ ಟ್ರೈನ್ಗೆ ಹೊರಟೆ. ಫಾರ್ ದ ಫಸ್ಟ್ ಟೈಮ್ ಒಬ್ಳೆ ಈ ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಹೋಗ್ತಾ ಇರೋದು. ಅದರಲ್ಲೂ ಕೂಡ ಮೆಟ್ರೋ ಸ್ಟೇಷನ್ಗಂತೂ ನಾನು ಯಾವತ್ತೂ ಕೂಡ ಒಬ್ಳೆ ಬಂದೇ ಇಲ್ಲ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ 3 ಡೇಸ್ ವ್ಲಾಗ್ ಏನಿದೆ ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.